ಈಗ ನಾವು ಕೆಳಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ರೆ, ಈಗ ಮೇಲ್ಗಡೆ ಇರೋದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಮೋಸ್ಟ್ಲಿ ನೇಮ್ ಇಂಟರ್ಚೇಂಜ್ ಆಗಿದೆ, ದಯವಿಟ್ಟು ಇದು ಮಾಡಿ. ರೋಡು ಮಾತ್ರ ವಾವ್ ವಾವ್ ವಾವ್. ಒಂದು ಬೇಜಾರ ಅಂತ ಅಂದ್ರೆ, ಆರಾಮಾಗಿ ರಜಾ ಎಂಜಾಯ್ ಮಾಡ್ಕೊಳೋಣ ಅಂತ ಇದ್ರೆ ಈ ಹಳದ ಫೋನ್ ಕಾಲ್ಗಳು. ಎಂತ ಸೀನರಿ ವ್ಯೂ ಇರೋದು. ಅಪ್ಪ ನಾನು ಹಗ್ಗ ನೋಡಿ ಯಾವ ಅಂದ್ಕೊಂಡೆ, ಇದ್ರಲ್ಲಿ ಅವನು ರೋಡ್ ಮಧ್ಯೆ ಹಗ್ಗ ಬಿಸಾಕಿದ್ದಾನೆ ಹೀಗೆ ಇಟ್ಕೊಂಡು. ಮೊನ್ನೆ ಯಾರೋ ಲಿಟ್ರಲಿ ಇಲ್ಲೆಲ್ಲ ನ್ಯೂಸ್ ಬಂದಿತ್ತು ಬ್ರೋ, ಲಾಸ್ಟ್ 2 ವೀಕ್ಸ್ನಲ್ಲಿ ಯಾರೋ ಸೆಲ್ಫಿ ತಗೊಳಕ್ ಹೋಗಿ ಬಿದ್ದೋಗ್ಬಿಟ್ಟಿದ್ರು ಅಂತ. ನೋಡಿಲ್ಲಿ ಹಗ್ಗಗಳನ್ನ ಬಿಸಾಕವ್ರೆ ಇದ್ರಕೊಳ್ಳಿ ಜನಗಳಂತ, ಆಯ್ತಾ. ಸೆಲ್ಫಿ ತಗೊಳಕ್ ಹೋಗಿ ಬಿದ್ದೋಗ್ಬಿಟ್ಟಿದ್ರು ಅಂತ ನ್ಯೂಸ್ ಬಂತು, ಆಯ್ತಾ. ಅದನ್ನು ಯಾವುದೋ ಒಂದು ನ್ಯೂಸ್ ಚಾನಲ್ ಏನೋ ಮಾಡಿ ಅವ್ರೇನೋ ಫೋಟೋ ತಗೋಬೇಕಾದ್ರೆ ಬಿದ್ದೋಗ್ಬಿಟ್ಟರು ಅಂತ. ಸೆಲ್ಫಿ ಏನೋ ರೀಲ್ಸ್ ಮಾಡೋ ಹುಚ್ಚಾಟಕ್ಕೆ ಹಳ್ಳಕ್ಕೆ ಬಿದ್ದ ಶಿಕ್ಷಕ ಅಂತ ದೊಡ್ಡದಾಗಿ ನ್ಯೂಸ್ ಮಾಡಿತ್ತು. ಅವ್ರು ಹಳ್ಳಕ್ಕೆ ಬೀಳ್ಬೇಕಾದ್ರೆ ಅವರು ಶಿಕ್ಷಕ ಅಥವಾ ಅವರು ಇಂಜಿನಿಯರ್, ಅವರು ಡಾಕ್ಟ್ರು ಅಂತ ಗೊತ್ತಾಗುತ್ತೆ. ಮಿಸ್ ಆಗಿ ಬಿದ್ದಿರ್ತಾರೆ, ಏನು ಮಾಡೋಕ್ಕಾಗುತ್ತೆ, ಆಕ್ಸಿಡೆಂಟ್ ಹ್ಯಾಪನ್. ಅದನ್ನ ಫುಲ್ ಹೈಲೈಟ್ ಮಾಡಿ ಪಾಠ ಹೇಳೋ ಶಿಕ್ಷಕ ಹಳ್ಳಕ್ಕೆ ಬಿದ್ದವನೇ, ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ಎಲ್ಲ ನ್ಯೂಸ್ ಮಾಡೋ ಅಂತ, ಕಾಂಟ್ರವರ್ಸಿ ಮಾಡೋ ಅಂಥದ್ದೆಲ್ಲ ಒಳ್ಳೇದಲ್ಲ. ಅದನ್ನು ನಾನು ಸೀರಿಯಸ್ಲಿ ನನಗೆ ವಿಷಯನೇ ಗೊತ್ತಿರಲಿಲ್ಲ. ನೆನ್ನೆ ಈ ಫೋರ್ಟ್ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ಅದಕ್ಕೆ ಗೊತ್ತಾಯ್ತು ಅಷ್ಟೇ, ಆಯಿತಾ. ಈಗ ನಾವೇನು ಮಾಡ್ತೀವಿ ಅಂತಂದರೆ, ಮೇಲ್ಗಡೆ ಹೋಗಿ ಒಂದು ರೋಡ್ ಬುಕ್ ಮಾಡಬೇಕು. ರೋಡಲ್ಲಿ ಚೆನ್ನಾಗಿ ಕಾಣುತ್ತೆ, ತಿರುವಿದೆ, ನಿಧಾನ ಚಲಿಸಿ. ಏನೋ ಇತ್ತೀಚೆಗೆ ಇದ್ರು ನಡ್ಕೊಂಡ್ ಇದ್ದಾರೆ 1 2 3 4 5. ಅಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಸ್ವಲ್ಪ ಇದೆ. ಇನ್ನು ನಾಳೆ ಅಂತೂ ಕೇಳಂಗೆ ಇಲ್ಲ, ಸಂಡೇ ಎಲ್ಲರೂ ಬಂದ್ಬಿಡ್ತಾರೆ. ಸಂಡೇ ಬಂದರೆ ಸಾಕು ಜನ, ಯಾವ ಪ್ಲೇಸ್ ಒಂದು ಪ್ಲೇಸು ಬಿಡಲ್ಲ. ಅದೇನೋ ಸಂಡೇಗೆ ಅಷ್ಟೊಂದು ಮಹತ್ವ ಕೊಡೋವಂಥದ್ದು ಏನು ಇರ್ತಾರೆ ನಮಗೆ ಗೊತ್ತಿಲ್ಲ.